ಏನ್ ಮಾಡ್ತಾ ಇದ್ರಿ? ಇಲ್ಲಿ ನಾಗರಾಜ್ ಜನವ್ರ ಮನೆ ಯಾವುದು? ಯಾವ ನಾಗರಾಜ್ ಸರ್? ನಾಗರಾಜ್ ಸರ್. ಅದು PC ಫೋಟೋ ತೋರಿಸಿ. ಇದು ಬಂಡಿ ನಾಗರಾಜ್. ಬಂಡಿ ನಾಗರಾಜ್ ಎಲ್ಲಿದೆ ಅವ್ರ ಮನೆ? ತಗಡ ಕೆರೆ ನೋಡ್ತದ ಅದೇ ಅವ್ರ ಮನೆ. ಹೌದಾ? ಹಾ ಸರಿ ಸರಿ. ಸರ್ ಏನು ಪ್ರಾಬ್ಲಮ್ ಸರ್? ನಿಮ್ಗೆ ಯಾಕದು? ಹಾಂ ಯಾಕನಪ್ಪ ನಾಗರಾಜ ನೋಡ್ಕೊಂಡು ಬಂದ ಪೊಲೀಸರು ಏನೋ ಗೊತ್ತಿಲ್ಲ ನೋಡು ಕೇಳ್ಬೇಕು. ಯಾಕೆ ಸರ್ ಅದೇ ಇದೇನ್ರಿ ಮನೆ? ಬೆಲ್ ಬಾರ್ಸ್ರಿ. ಡೋರ್ ಬಾರ್ಸ್ರಿ. ನಾಗರಾಜ ಮನೆ ಇದೇನೇ? ಹೌದು ಸರ್. ಯಾಕೆ ಸರ್? ಕಂಪ್ಲೇಂಟ್ ಆಗಿದೆ. ಇದೇನ್ರಿ ನಾಗರಾಜ್ ಅವ್ರ ಮನೆ? ಅದೇ ಏನ್ ತಪ್ಪಾಗಿದೆ ಸರ್? ನೋಡಿ ಎಲ್ಲಿದ್ದಾರೆ ಅವರು? ಇಲ್ಲೇ ಅದನ್ ಸರ್. ಹಾ ಎಲ್ಲಿ? ಓಪನ್ ಮಾಡ್ರಿ ಅವರು. ಅಲ್ಲ ಯಾಕೆ ಸರ್, ಏನಾಯ್ತು? ತೆಗಿರಿ. ಹೇಳಿ ಕಂಪ್ಲೇಂಟ್ ಆಗಿದೆ ಅಂತ ಹೇಳಿದ್ರೆ ಅರ್ಥ ಅಲ್ವಾ? ಸರಿ ಯಾರು ನೋಡೇನಾ? ನಾಗರಾಜ್ 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 ತೆಗಿರಿ. ನಾಗರಾಜ್ ಇದರ ಮೇಲೆ ಬಡೀರಿ ಲಾಟಿಲಿ ಬಡಿ ಮಗನಿಗೆ. ಸರ್ ಬಂದೆ ನೋಡಿ. ಕಂಪ್ಲೇಂಟ್ ಆಗಿದೆ ಸ್ಟೇಷನ್ ನೋಡಿ ಫಸ್ಟ್. ಏನ್ ಮಾಡಿದ್ರಿ ಅಂತ ಹೇಳಿ ಸರ್. ಬೋಳಿ ಮಗನೇ ತೋರಿಸ್ತೀವಿ. ಬಿಡಿ ಸರ್. ಸ್ಟೇಷನ್ ಅಲ್ಲಿ. ಯಾಕೆ ಸರ್? ಯಾಕೆ ಸರ್? ಬಿಡಿ ಸರ್. ಬಿಡಿ ಸರ್. ಏನ್ ತಪ್ಪಡಿ ಸರ್? ಏನ್ ತಪ್ಪಡಿ ಸರ್? ಏನ್ ತಪ್ಪಡಿ ಸರ್? ಸ್ಟೇಷನ್ ಗೆ ಏನ್ ಹೇಳಿ ಸರ್? ನಾನು ಏನ್ ತಪ್ಪಡಿದ್ದೀನಿ ಸರ್? ಇವಳೆ ಫೋನ್ ತಾರಲ್ಲಿ ನಾಗರಾಜನ್ ಕರ್ಕೊಂಡು ಹೋಗ್ಯಾರ. ಫೋನ್ ಮಾಡ್ಬೇಕು. ನಮ್ ನಾಗರಾಜನ್ನೇ ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಹಲೋ ಹಲೋ ಮೇಡಮ್ ಹೇಮವ್ರ, ನಿಮ್ ತಂದೆಯವರು ಒಂದು ಕಂಪ್ಲೇಂಟ್ ಮಾಡಿದ್ದಾರೆ ಮ್ಯಾಮ್. ಕೇಸ್ ಇದೆ ನಾಳೆ ಕೋರ್ಟಲ್ಲಿ. ಕೇಳಿಸಿದೆಯಲ್ಲ? ಓಕೆ ನಾಳೆ ಬನ್ನಿ ಮ್ಯಾಮ್. ಕೇಸಿಗೆ ಬರ್ಬೇಕಾಗುತ್ತೆ. ನೀವು ಬರ್ತಿದ್ದೀರಲ್ಲ ನಾಳೆ? ಹಾ ಕೇಳಿಸಿದೆಯಲ್ಲ ಮ್ಯಾಮ್? ನಾಳೆ ಕೇಸ್ ಇದೆ. ಓಕೆ ನಾಳೆ ಬನ್ನಿ. ಕೇಸ್ ನಂಬರ್ 129 2024 ಹೇಮ ನಾಗರಾಜ್. ನಿಮ್ಮ ಹೆಸರೇನು? ಹೇಮಾ ನಾಗರಾಜ್. ಎಷ್ಟು ವಯಸ್ಸು? 28. ಏನು ಓದಿದ್ದೀರಾ? PUC. ಕನ್ನಡ ಓದೋಕೆ ಬರುತ್ತಾ? ಈಗ ಓದಿ ಹೇಳಿ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ. ನಾನು ಹೇಳುವುದೆಲ್ಲ ಸತ್ಯ. ಮಹಾಸ್ವಾಮಿ, ಈಗ ಯಾರು? ಆಗಾದ್ರೂ ಶ್ರೀಮಂತನ ಮಗಳು. ಹಣ ಆಸ್ತಿ ಇದೆ ಅಂತ ಕಾರಣಕ್ಕೆ ಪ್ರೀತಿಸಲು ಶುರು ಮಾಡಿದ ನಾಗರಾಜ್. ತಾನು ಶ್ರೀಮಂತನ ಮಗಳು ಅನ್ನೋದನ್ನು ಮರೆತು ನಾಗರಾಜ್ಗೋಸ್ಕರ ಈಕೆ ಆತನ ಮದುವೆ ಆದ್ರು. ತನ್ನ ಎಜುಕೇಶನ್ ಕೂಡ ಡ್ರಾಪ್ ಮಾಡಿದ್ರು. ನೀನು ನನ್ನ ಪ್ರೀತಿ ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ಉಳಿಯೋದಿಲ್ಲ, ಸೂಸೈಡ್ ಮಾಡ್ಕೋತೀನಿ ಅಂತ ದಿನವಿಡೀ ಕಾಡಕ್ಕೆ ಶುರು ಮಾಡಿದ ನಾಗರಾಜ್. ಆದ್ರೆ ಇಷ್ಟೊಂದು ಪ್ರಪಂಚದಲ್ಲಿ ಯಾರು ನನ್ನ ಪ್ರೀತಿಸೋರಿಲ್ಲ ಅಂತ ಅಂದ್ಬಿಟ್ಟು ಪ್ರೀತಿನ ಒಪ್ಕೊಂಡು ತಂದೆನ ಒಪ್ಸಿ ಮದುವೆ ಕೂಡ ಆದ್ರು. ಈಕೆನ ಮದುವೆಗೆ ಎಷ್ಟೋ ತಿಂಗಳ ನಂತರ ಗೊತ್ತಾಯ್ತು ಈಕೆ ಕ್ಯೂಡಿ ಅಂತ. ನಂತರ ಈಕೆನ ದ್ವೇಷಿಸೋದಕ್ಕೆ ಶುರು ಮಾಡಿದ್ರು ನಾಗರಾಜ್ ಅವರು. ಜಗಳ ತಗೊಳ್ಳಿ. ಈಗ ಕ್ಯೂಡಿ ಆಗಿದ್ದು ಯಾವ ಕಾರಣದಿಂದ? ಒಂದು ದಿನ ಶಾಪಿಂಗಿಗೆ ಅಂತ ಕರ್ಕೊಂಡು ಹೋಗುವಾಗ ಹಣ ಖರ್ಚಾಗುತ್ತೆ ಅನ್ನೋ ಕಾರಣಕ್ಕೆ ಬೈಕಿಂದ ಕೆಳಗಡೆ ಬೀಳ್ಸಿರೋ ಕಾರಣದಿಂದ
ಎಣ್ಣೆಗೆ ಏಟ್ ಬಿದ್ದು ಕಿವಿಡಿ ಆಗಿದ್ದಾರೆ. ಇಲ್ಲ ಸ್ವಾಮಿ, ಆ ತರ ಆಗಿಲ್ಲ. ಒಂದು ನಿಮಿಷ ಕುತ್ಕೊಳ್ಳೋ ವಿಷಯ ಆಗ್ಲಿಲ್ಲ. ಅಡುಗೆ ಮಾಡೋದಕ್ಕೆ ಹೆಣ್ ಬೇಕು, ಗಂಡನಿಗೆ ಸುಖ ಕೊಡೋದಕ್ಕೆ ಹೆಣ್ ಬೇಕು, ಬಟ್ಟೆ ತೊಳೆಯೋದಕ್ಕೆ ಹೆಣ್ ಬೇಕು. 9 ತಿಂಗಳು ಇವ್ರ ಮಕ್ಕಳನ್ನ ಅಳೆದು ಪಾಲನೆ ಪೋಷಣೆ ಮಾಡಿ ಭೂಮಿಗೆ ಪರಿಚಯ ಮಾಡ್ಕೊಡೋದಕ್ಕೆ ಹೆಣ್ ಬೇಕು. ಆದ್ರೆ ಇವ್ರು ಮಾಡ್ತಾ ಇರೋದೇನು ಸ್ವಾಮಿ? ಇವ್ರ ಆನರ್ ಇಂಥ ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡಿ ರಾತ್ರೋರಾತ್ರಿ ಈಗ ನಮ್ಮ ಮನೆ ಕಳಿಸಿದಂತ ಆಪಾದಿತ ನಾಗರಾಜ್ರವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತಿದ್ದೀನಿ ಇವರ ಆನರ್. ಏನಮ್ಮ ಇಷ್ಟೊತ್ತು ನಿಮ್ಮ ವಕೀಲರು ವಾದ ಮಾಡಿದ್ರಲ್ಲ, ಅದ್ರ ಅಭಿಪ್ರಾಯ ಏನಮ್ಮ? ಸರ್ ನೀವು ಇಷ್ಟೊತ್ತು ನನಗೆ ಹೇಳಿದ್ದು ಏನು ಕೇಳ್ತೀನಿ ಸರ್, ಹೇಳಿ ಸರ್. ಅಲ್ಲಮ್ಮ, ಇವಾಗ ನಿಮ್ಮ ವಕೀಲರು ವಾದ ವಿವಾದ ಮಾಡಿದ್ರಲ್ಲ, ನಿಮ್ಮ ಬಗ್ಗೆ ಅಭಿಪ್ರಾಯ ಏನಮ್ಮ? ಸರ್ ಇಷ್ಟ ತನಕ ನೀವು ಹೇಳಿದ್ದು ನನಗೆ ಏನು ಕೇಳಿಲ್ಲ, ಒಂದೇ ಸತ್ಯವನ್ನು ಹೇಳ್ತೇನೆ, ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳೋದಲ್ಲ ಬಿಟ್ಟರೆ ಮತ್ತೆ ನನಗೆ ಏನು ಗೊತ್ತಿಲ್ಲ ಸರ್. ನ್ಯಾಯಾಲಯಕ್ಕೆ ಏನು ಬಂದಿದ್ರಮ್ಮ? ನಮ್ಮ ತಂದೆ ಕರ್ಕೊಂಡ್ರ ಸಮಯ ಅದಕ್ಕೆ ಬಂದಿದ್ದೀನಿ. ಗೊತ್ತಿಲ್ಲಮ್ಮ? ಗೊತ್ತಿಲ್ಲ ಸರ್. ಮತ್ತೆ ನೀನ್ ಗಂಡ ಹೆಂಡತಿ ಕಿತ್ತಾಡ ಅಂದ್ಬಿಟ್ಟು ಕಂಪ್ಲೇಂಟ್ ಆಗಿ ಕೇಸ್ ಬಂದಿದ್ದೀರಲ್ಲ ನ್ಯಾಯಾಲಯಕ್ಕೆ. ಸರ್ ನಾವು ನನ್ನ ಗಂಡ ತುಂಬಾ ಚೆನ್ನಾಗಿದ್ದಾನೆ. ನಿಜವಾಗ್ಲೂ ಗೊತ್ತಿಲ್ವಾ? ನಿಜ ಸರ್. ಮತ್ತೆ ಕೇಸ್ ಹೆಂಗ್ ಬಂತು? ನಿನ್ ಕಡೆಯಿಂದನೇ ಕೇಸ್ ಬುಕ್ ಆಗಿರೋದು. ಸರ್ ನಾನು ಕೇಸೇ ಕೊಟ್ಟಿಲ್ಲ ಸರ್. ರಾತ್ರಿ ನಿನ್ ಗಂಡ ಹೊಡೆದ್ಬಿಟ್ಟು ಮನೆ ಬಿಟ್ಟು ಕಳಿಸಿದ್ದಾರೆ ಅಂತ ಹೇಳಿ ನಿಮ್ ಕಡೆಯಿಂದನೇ ಕೇಸ್ ಬಂದಿದೆ. ಅಯ್ಯೋ ಸ್ವಾಮಿ, ನಾವು ಗೆಳತಿಯರೆಲ್ಲ ಸೇರಿ ಟ್ರಿಪ್ ಹೋಗಿದ್ವಿ. ಗಂಡನ ಮನೆ ದೂರ ಆಗುತ್ತೆ ಅಂತ ಹೇಳಿ ಅಪ್ಪನ ಮನೆ ಹತ್ರ ಬಂದು ಸೇರ್ಕೊಂಡೆ. ನಮ್ಮ ಅಪ್ಪ ಏನೋ ತಪ್ಪಾಗಿ ತಿಳ್ಕೊಂಡು ಕಂಪ್ಲೇಂಟ್ ಮಾಡಿರ್ಬೇಕು. ನಾನು ನನ್ನ ಗಂಡ ಚೆನ್ನಾಗೇ ಇದೀವಲ್ಲ. ನಾಗರಾಜ್ 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 ನಡೀತಾ ಇತ್ತಾ? ಏನಿಲ್ಲ ಮೇಡಮ್, ಚೆನ್ನಾಗಿದ್ವಿ ನಾವು. ವರದಕ್ಷಿಣೆ ಕಿರುಕುಳ ಏನಾದ್ರು ಕೊಡ್ತಿದ್ರ ಮನೆಯಲ್ಲಿ? ಇಲ್ಲ, ನಿಮ್ಮ ಹೆಂಡತಿ ಏನಾದ್ರು ಸಮಸ್ಯೆ ಮಾಡ್ತಿದಾರಾ? ಅಂತದೇನಿಲ್ಲ ನನಗೆ ಕಂಪ್ಲೇಂಟ್ ಆಗಿದೆ, ಕೇಸ್ ಆಗಿದೆಯಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್ ಅವರೇ, ನಿನ್ನೆ ನನ್ನ ಮನೆಯಲ್ಲಿ ಮಲಗಿದ್ದೆ, ಪೊಲೀಸ್ನವರು ಕರ್ಕೊಂಡ್ಬಂದ್ರು. ನನಗೆ ಏನನ್ನೋದೇ ಗೊತ್ತಾಗ್ತದೆ. ನೋಡಿ ಸ್ವಾಮಿ, ನೋಡಕ್ ಹೇಗಿದ್ದಾರೆ, ಪರವಡಿ ತರ ಹೇಗಿದ್ದಾರೆ ನೋಡಿ. ಗಡ್ಡ ಮೀಸೆ ಎಲ್ಲ ಬಿಟ್ಕೊಂಡು ಹೇಗಿದ್ದಾರೆ ನೋಡಿ. ಹೆಂಡತಿ ಸಾಕೋ ತರ ಇದಾರೆ ಇವರು. ಬಲವಂತ ಮಾಡಿ ಪ್ರೀತಿಸಿ ಮದ್ವೆ ಆಗಿರ್ತಾರೆ, ರಾತ್ರಿ ಹೆಂಡತಿನ ಹೊಡೆದು ಮನೆ ಕಳಿಸ್ತಾರೆ. ಇಂಥವ್ರು ಇನ್ಯಾವ ತರ ಜೀವನ ಮಾಡ್ಬೋದು ಸ್ವಾಮಿ? ಈಗಿನ ಸಂದರ್ಭದಲ್ಲಿ ಇದೇ ಆಗೋಗಿದೆ. ಇಲ್ಲ ಸ್ವಾಮಿ, ಆ ತರ ಆಗಿಲ್ಲ. ನಮ್ಮ ಹೆಸರೇನು? ನಾಗರಾಜ್. ನಮಗೆ ವಯಸ್ಸೆಷ್ಟು? 32. ಏನು ಕೆಲಸ ಮಾಡ್ತಾ ಇದ್ದೀರಾ? ನಾವು ದಾವಣಗೆರೆ ಜಿಲ್ಲಾ ಹರಿಹರದಲ್ಲಿ ಪದವಿ ಪೂರ್ವ ಕಾಲೇಜಿನಲ್ಲಿ ಬಾತ್ರೂಮ್ ತೊಳೆಯೋರಿಗೆಲ್ಲ ಲೀಡರ್ ಸ್ವಾಮಿ. ನಮಗೆ ಓದ್ಲಿಕ್ಕೆ ಬರುತ್ತಾ? ಬರುತ್ತೆ ಸರ್. ನಾನು ಕೊಟ್ಟದ್ದು ಓದ್ತೀಯಾ? ಓದ್ತೀನಿ ಸರ್. ಓದಿ ಹೇಳು. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಏನು ಹೇಳುವುದಿಲ್ಲ. ನಾನು ಹೇಳುವುದಿಲ್ಲ ಸತ್ಯ. ಇವರ ನಮ್ಮ ಕಕ್ಷಿದಾರರಿಗೆ ನಮ್ಮ ಸ್ನೇಹಿತರು ಪರೋಡಿ ಪಟ್ಟ ಕಟ್ಟಿದ್ರು. ಯಾಕೆ? ಅವರು ಕೊರಳಲ್ಲಿ ಕಟ್ಟಿರೋದು ರುದ್ರಾಕ್ಷಿ ತಾಯ್ತ. ಯಾಕೆ? ಅವರು ದೈವ ಭಕ್ತಿಯಿಂದ ಕಟ್ಟಿದ್ದಾರೆ. ಇವರ ಗಂಡ ಹೆಂಡತಿ ಶಾಪಿಂಗ್ ಹೋಗಿದ್ದು ನಿಜ, ಉದ್ದೇಶಪೂರ್ವಕವಾಗಿ ಬಿಡಿಸಿದ್ದಲ್ಲ. ಒಂದ್ ಹೆಣ್ಣಾಯಿ ಬೈಕಿಗೆ ಅಡ್ಡ ಬಂದು ಇಬ್ರು ಬಿದ್ದಿದ್ದಾರೆ. ಗಂಡನೇ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ತೋರಿಸಿದ್ದಾನೆ. ಸ್ವಾಮಿ, ಇದಕ್ಕೆಲ್ಲ ಮೂಲ ಕಾರಣವಾಗಿರ್ತಕ್ಕಂಥ ನಮ್ಮ ಕಕ್ಷಿದಾರರ ಮಾವನವರಾದ ಗೋವಿಂದಪ್ಪನವರನ್ನು ಕರೆಸಿ ಎಲ್ಲ ವಿಚಾರಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಗೋವಿಂದಪ್ಪ ಗೋವಿಂದಪ್ಪ ಗೋವಿಂದಪ್ಪ. ಏನಪ್ಪ ನಿನ್ನ ಹೆಸರು? ಗೋವಿಂದಪ್ಪ ಸ್ವಾಮಿ. ಏಜು? 54. ಯಾವ ಊರು? ಬಾನವಾಡಿ ಸ್ವಾಮಿ. ಈ ಕೇಸಿಗೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ? ಬೆಳಗಿನ ಜಾವನೆ ನನ್ನ ಮಗಳು ಲಗೇಜ್ ಸಮೇತನ ಮನೆಗೆ ಬಂದ್ಬಿಟ್ಲು. ಗಂಡ ಹೆಂಡತಿ ಜಗಳ ಆಡಿರ್ಬೋದು ಅಂತ ಅನುಮಾನದಿಂದ ನಾನು ಕಂಪ್ಲೇಂಟ್ ಕೊಟ್ಟೆ. ನೀನು ಮಗಳನ್ನ ಕೇಳದೆ ವಿಚಾರಣೆ ಮಾಡಿದೆ, ಯಾಕಪ್ಪ ಕಂಪ್ಲೇಂಟ್ ಕೊಟ್ಟೆ ನೀನು? ಮಗಳು ತುಂಬಾ ಸುಸ್ತಾಗಿದ್ಲು ಸ್ವಾಮಿ. ಗಂಡ ಹೆಂಡತಿ ಜಗಳ ಆಗಿರ್ಬೋದೇನೋ ಅಂತ ಅನುಮಾನದಿಂದ ಬಂದು ನಾನು ಕಂಪ್ಲೇಂಟ್ ಕೊಟ್ಟೆ ಸ್ವಾಮಿ. ನೀವು ಹೋಗ್ಬೋದು.
ಈ ಮೊಕದ್ದಮೆಯ ವಾದ ವಿವಾದಗಳನ್ನು ಪರಿಶೀಲಿಸಲಾಗಿದ್ದು ಹೇಮ ಮತ್ತು ನಾಗರಾಜ್ ಅವರು ಸಂತೋಷವಾಗಿದ್ದು ಹೇಮಳ ತಂದೆಯವರು ತಪ್ಪು ತಿಳುವಳಿಕೆಯಿಂದಾಗಿ ಪ್ರಕರಣ ದಾಖಲಾಗಿದ್ದು ಗಂಡ ಹೆಂಡತಿ ಅನ್ಯೋನ್ಯತೆಗೆ ಯಾವುದೇ ತೊಂದರೆಯಾಗದಂತೆ ಹೇಮಳ ತಂದೆ ಗೋವಿಂದಪ್ಪನವರು ನ್ಯಾಯಾಲಯದ ಸಮಯವನ್ನು ವ್ಯರ್ಥ ಮಾಡಿರುವ ಕಾರಣ ಅವರಿಗೆ 5,000 ದಂಡ ವಿಧಿಸಲಾಗಿದೆ.